ಮಹತ್ವ ತಿಳಿಸೋಕ್ಕೋಸ್ಕರ ನಮ್ಮ ಭಾರತ ದೇಶ ತಕ್ಷಶಿಲಾ ವಿಶ್ವವಿದ್ಯಾಲಯದ ನಿರ್ಮಾಣ ಮಾಡಿ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶ ವಿಶ್ವವಿದ್ಯಾಲಯದ ಕಾನ್ಸೆಪ್ಟನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುತ್ತೆ. ಸ್ನೇಹಿತರೆ, ಓದಿನ ಮಹತ್ವ ನಮ್ಮ ಭಾರತೀಯರಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ 5ನೇ ಶತಮಾನದಲ್ಲಿಯೇ ನಾವು ತಕ್ಷಶಿಲಾ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡ್ತೀವಿ. ಈ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 300 ಪ್ರೊಫೆಸರ್ಗಳು ಇರ್ತಾಯಿದ್ರು. ಅದರಲ್ಲಿ ಪಾಣಿನಿ ಮತ್ತು ಚಾಣಕ್ಯ ಕೂಡ ಇರ್ತಾಯಿದ್ರು. ಇವತ್ತು ನಮ್ಮ ಭಾರತೀಯರು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸಕ್ಕೋಸ್ಕರ ಬೇರೆ ಬೇರೆ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದಾರೆ. ಆದರೆ 5ನೇ ಶತಮಾನದಲ್ಲಿ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಬ್ಯಾಬಿಲೋನಿಯಾದಿಂದ, ಗ್ರೀಸ್ನಿಂದ, ಅರೇಬಿಯಾದಿಂದ ಹಲವಾರು ವಿದ್ಯಾರ್ಥಿಗಳು ಬಂದು ಇಲ್ಲಿ ವ್ಯಾಸಂಗ ಮಾಡ್ತಾಯಿದ್ರು. ಈ ವಿಶ್ವವಿದ್ಯಾಲಯದಲ್ಲಿ 60 ತರಹದ ಸಬ್ಜೆಕ್ಟ್ಗಳನ್ನು ಪಾಠ ಮಾಡ್ತಾಯಿದ್ರು. ಅದರಲ್ಲಿ ವಿಜ್ಞಾನ, ವೈದ್ಯಕೀಯ, ಸಂಗೀತ, ಸಮಾಜಶಾಸ್ತ್ರ, ರಾಜಕೀಯ, ಇತಿಹಾಸ, ಗಣಿತ ಮುಂತಾದ ವಿಷಯಗಳ ಬಗ್ಗೆ ಪಾಠ ಮಾಡ್ತಾಯಿದ್ರು. ನಂತರ ಆರೆಂಜಾಗಿ ಪ್ರಪಂಚಕ್ಕೆ